ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ಬಿಜೆಪಿ ಲೋಕಸಭಾ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನು ಪ್ರಕಟ ಮಾಡಿದೆ. 8 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶ ಸೇರಿ 72 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಪ್ರಕಟಿಸಲಾಗಿದೆ. ಕರ್ನಾಟಕದ 20 ಸೀಟ್ಗಳಿಗೂ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಮೈಸೂರಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ. ಬಿಜೆಪಿ ಪ್ರತಾಪ್ ಸಿಂಹ ಅವರಿಗೆ ಕೈ ಕೊಟ್ಟಿದೆ. ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಹೈಲೈಟ್ಸ್ ಫಸ್ಟ್ ಹೇಳ್ತೀವಿ. ಡಾಕ್ಟರ್ CN ಮಂಜುನಾಥ್ ಅವರನ್ನ DK ಸುರೇಶ್ ವಿರುದ್ಧ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಸಲಾಗಿದೆ. ಯಡಿಯೂರಪ್ಪ ಮತ್ತು ಅವರ ಫ್ಯಾಮಿಲಿಯ ಆರ್ಭಟ ಟಿಕೆಟ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಜೊತೆಗೆ ಮೈತ್ರಿ ಲೆಕ್ಕಾಚಾರಗಳು ಕೂಡ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಈ ಟಿಕೆಟ್ ಡಿಸ್ಟ್ರಿಬ್ಯೂಷನ್ನಲ್ಲಿ. ಈಗ 1 by 1 ಟಿಕೆಟ್ ನೋಡ್ತಾ ಹೋದರೆ, ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಹಾಲಿ ಸಂಸದ ಟಿಕೆಟ್ ಕೊಡಲಾಗಿದೆ. ಬಾಗಲಕೋಟೆಯಿಂದ PC ಗದ್ದಿಗೌಡರ್ ಅಗೇನ್ ಟಿಕೆಟ್ ಕೊಡಲಾಗಿದೆ. ಬಿಜಾಪುರದಿಂದ ರಮೇಶ್ ಜಿಗಜಿಣಗಿ, ಯತ್ನಾಳ್ ಆಪ್ತರಿಗೆ ಟಿಕೆಟ್ ಕೇಳಿದ್ರಂತೆ ಆದರೆ ಕೊಟ್ಟಿಲ್ಲ, ಕಂಟಿನ್ಯೂ ಮಾಡಲಾಗಿದೆ. ಗುಲ್ಬರ್ಗಾದಲ್ಲಿ ಉಮೇಶ್ ಜಾಧವ್ ಕಳಸಲ ಖರ್ಗೆ ಸೋಲಿಸಿದ್ರು, ಅಗೇನ್ ಅವ್ರನ್ನ ಅಲ್ಲಿ ಕಂಟಿನ್ಯೂ ಮಾಡಲಾಗಿದೆ. ಖರ್ಗೆ ಅವ್ರು ನಿಲ್ತಾರಾ ಇಲ್ವಾ ಕ್ಲಾರಿಟಿ ಇಲ್ಲ. ಖರ್ಗೆ ನಿಲ್ಲಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅಂತೆಲ್ಲ ಮಾಹಿತಿ ಬರ್ತಾ ಇತ್ತು. ನೋಡ್ಬೇಕು ಏನಾಗುತ್ತೆ ಅಂತ. ಇನ್ನು ಬೀದರ್ನಿಂದ ಭಗವಂತ್ ಖೂಬಾ ಕೇಂದ್ರ ಸಚಿವ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಪ್ರಭು ಚೌಹಾಣ್ ಕಾಲಿಗೆ ಬಿದ್ದಿದ್ರು ವಿಜಯೇಂದ್ರ, ಅದು ಇವರಿಗೆ ಟಿಕೆಟ್ ಕೊಡಬೇಡಿ ಭಗವಂತ್ ಖೂಬಾಗೆ ಅಂತ, ಬಟ್ ಅವರಿಗೇನೆ ಟಿಕೆಟ್ ಕೊಡಲಾಗಿದೆ. ಬಾಬಾ ರಾಮದೇವ್ ಅವರಿಗೆ ಕ್ಲೋಸು, ಅವರು ಟಿಕೆಟ್ ಕೊಡಿಸಿದ್ದು ಅಂತ ಫಸ್ಟ್ ಟೈಮ್ ಇವ್ರಿಗೆ ಕೊಟ್ಟಾಗ ಹೇಳಲಾಗಿತ್ತು. ಅಗೇನ್ ಅವ್ರನ್ನ ಕಂಟಿನ್ಯೂ ಮಾಡಲಾಗಿದೆ. ಬಳ್ಳಾರಿ ST ಮೀಸಲು ಕ್ಷೇತ್ರ ಬಿ ಶ್ರೀರಾಮುಲು ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. CM ಉದಾಸಿ ಪುತ್ರ ಶಿವಕುಮಾರ್ ಉದಾಸಿ ಕಂಟೆಸ್ಟ್ ಮಾಡ್ತಾ ಇದ್ರು. ಸ್ಪರ್ಧೆಯಿಂದ ಅವರೇ ಹಿಂದೆ ಸರಿತೀನಿ ಅಂತ ಹೇಳಿದರು. ಅಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್, ಆಮೇಲೆ ಈ ರೇಣುಕಾಚಾರ್ಯ ಇವರೆಲ್ಲ ಆಕಾಂಕ್ಷಿಗಳಾಗಿದ್ದರು. ಆದರೆ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ BS ಯಡಿಯೂರಪ್ಪ ಯಶಸ್ವಿಯಾಗಿದ್ದಾರೆ. ಬೊಮ್ಮಾಯಿ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರ ಜಿಲ್ಲೆಯಲ್ಲಿ ಅವ್ರ ಕ್ಷೇತ್ರ ಬಿಟ್ಟು ಬೇರೆ ಒಂದು ಸೀಟ್ ಕೂಡ ಗೆಲ್ಸ್ಕೊಂಬರೋಕ್ಕಾಗಿರಲಿಲ್ಲ. ಅಗೇನ್ ಅವರಿಗೆ ಪುರಸ್ಕಾರವನ್ನು ಮಾಡಲಾಗಿದೆ ಈ ಟಿಕೆಟನ್ನು ಕೊಡೋ ಮೂಲಕ. ಬೊಮ್ಮಾಯಿ ಸಿಟ್ಟಿಂಗ್ MLA ಕೂಡ ಹೌದು. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೇನಾದ್ರು ಪಾರ್ಲಿಮೆಂಟಿಗೆ ಹೋದ್ರು ಅಂದರೆ ಶಿಗ್ಗಾವಿಗೆ ಮತ್ತಿನ್ನೊಂದು ಎಲೆಕ್ಷನ್, ಮತ್ತಿನ್ನಲ್ಲಿ ಯಾರು ಹಿಂಬಾಲಕರು, ಅವರು ಯಾರು ಬೇಕು ಅವ್ರು ನಿಲ್ಲಿಸ್ಕೊಳ್ತಾರೋ ಗೊತ್ತಿಲ್ಲ. ಬೊಮ್ಮಾಯಿ ಈಗ ಕಾಂಗ್ರೆಸ್ನಿಂದ ಆನಂದ್ ಗಡ್ಡದೇವರ ಮಠ ಅವ್ರನ್ನ ಫೇಸ್ ಮಾಡ್ತಾರೆ. ಧಾರವಾಡ ಪ್ರಹ್ಲಾದ್ ಜೋಶಿ ಸೆಂಟ್ರಲ್ ಮಿನಿಸ್ಟರ್, ಅವರಿಗೇನೆ ಟಿಕೆಟ್ ಕೊಡಲಾಗಿದೆ. ಶೆಟ್ಟರ್ ಬಂದಿದ್ದಾರೆ BJPಗೆ, ಅವ್ರಿಗೆ ಕೊಡಬಹುದು ಅಂತೆಲ್ಲ ಸುದ್ದಿ ಹರಿದಾಡಿತ್ತು. ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಟ್ಟರೆ ಬರ್ತೀನಿ ಅಂತ ಕಂಡೀಷನ್ ಬೇರೆ ಹಾಕಿದ್ರಂತೆ, ಅದ್ಯಾವುದೂ ವರ್ಕೌಟ್ ಆಗಿಲ್ಲ. ದಾವಣಗೆರೆಯಿಂದ ಸಿದ್ದೇಶ್ವರ್ ಬದಲಿಗೆ ಅವ್ರ ಹೆಂಡತಿ ಗಾಯತ್ರಿ ಸಿದ್ದೇಶ್ವರ ಟಿಕೆಟ್ ಕೊಟ್ಟಿದ್ದಾರೆ. ಇದು ಏನು ಲೆಕ್ಕಾಚಾರನೋ ಗೊತ್ತಿಲ್ಲ. ಇಲ್ಲೂ ಕೂಡ MP ರೇಣುಕಾಚಾರ್ಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಬಟ್ ಅವ್ರಿಗೆ ಕೊಟ್ಟಿಲ್ಲ. ಗಾಯತ್ರಿ ಸಿದ್ದೇಶ್ವರ್ ಗಂಡಂಗಿಲ್ಲ ಹೆಂಡ್ತಿಗೆ, ಇಲ್ಲಿ ಲಿಂಬಾವಳಿಗಿಲ್ಲ ಲಿಂಬಾವಳಿ ಹೆಂಡ್ತಿಗೆ ಅಂತೇಳಿ ಮಾಡಿದ್ರಲ್ಲ, ಅದೇ ರೀತಿ ಇಲ್ಲಿ ಅವರ ಹೆಂಡ್ತಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಲೋಕಲ್ ಆ್ಯಂಟಿ ಇನ್ಕಂಬನ್ಸಿ, ಸ್ಥಳೀಯ ಆಡಳಿತ ವಿರೋಧಿ ಅಲೆಯನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮುಖವನ್ನು ಚೇಂಜ್ ಮಾಡ್ಕೊಂಡು ಹೋದರೆ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೋ ಏನೋ ಅಂತ ನೋಡಬೇಕು. ಏನೋ ಶಿವಮೊಗ್ಗದಲ್ಲಿ BY ರಾಘವೇಂದ್ರ, ಯಡಿಯೂರಪ್ಪನವರ ಇನ್ನೊಬ್ಬ ಪುತ್ರ, ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅಚ್ಚರಿಯ ರೀತಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಶೋಭಾ ಕರಂದ್ಲಾಜೆ ಇಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ರು, ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಕಳಿಸಲಾಗಿದೆ. ಶೋಭಾ ಕರಂದ್ಲಾಜೆ ಅವರ ಜೀವನ ಸ್ವಲ್ಪ ಸುಲಭ ಆಯಿತು. ಇಡೀ ಕ್ಷೇತ್ರ ಸುತ್ತು ಬರಬೇಕು ಅಂದರೆ ಕೆಳಗಡೆ ಸಮುದ್ರ ತಡಿಗೆ ಹೋಗಬೇಕಂದ್ರೆ ಘಟ್ಟ ಇಳ್ಕೊಂಡು ಹೋಗಬೇಕು ಉಡುಪಿ ಕಡೆಗೆ. ಮಲೆನಾಡು ನೋಡೋಕ್ಕೆ ಚಿಕ್ಕಮಗಳೂರು ಕಡೆ ಸುತ್ತ ಬರಬೇಕು ಅಂತ ಹೇಳಿದ್ರೆ ಘಟ್ಟ ಹತ್ಕೊಂಡ್ಬರ್ಬೇಕು. ದೊಡ್ಡ ಕ್ಷೇತ್ರ, 2 ದೊಡ್ಡ ಜಿಲ್ಲೆಗಳು ಸೇರಿ ಒಂದು ಕ್ಷೇತ್ರ, ಎಷ್ಟಂತ ಓಡಾಡಲ್ಲ ಅಂತ ಬೇರೆ ಜನ ಬೈತಾ ಇದ್ರು. ಬೆಂಗಳೂರು ಉತ್ತರ, ಬೆಂಗಳೂರು ಸಿಟಿ ಆರಾಮಾಗಿ ಈಗ ಸುತ್ತಾಡೋಕ್ಕೆ ಈಸಿ ಆಗುತ್ತೆ. ಏರ್ಪೋರ್ಟಿಂದ ಬಂದು ಇಳಿದ್ರೆ ಆಯಿತು, ಚೂರು ಮುಂದೆ ಬಂದರೆ ಕಾಲಿಗೆ ತಾಗುತ್ತೆ ಬೆಂಗಳೂರು ಉತ್ತರ. ಶೋಭಕ್ಕನ ಜೀವನ ಸ್ವಲ್ಪ ಸಲೀಸಾಯಿತು. ಈಗ ಉಡುಪಿ ಚಿಕ್ಕಮಗಳೂರಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಇವರು ಸಾದಾ ಸೀದಾ ಮನುಷ್ಯ ಅಂತ ಕರೆಸ್ಕೊಳ್ತಾರೆ. ಇಲ್ಲಿ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಹಲವಾರು ಲೆಕ್ಕಾಚಾರಗಳನ್ನು ಮಾಡಿರೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಜಯಪ್ರಕಾಶ್ ಹೆಗಡೆ ಬಂಟ ಸಮುದಾಯದವರಿಗೆ ಟಿಕೆಟನ್ನು ಅಲ್ಲಿ ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ BJP ಬಿಲ್ಲವ ಸಮುದಾಯಕ್ಕೆ ಸೇರಿದ, ಪೂಜಾರಿ ಸಮುದಾಯಕ್ಕೆ ಸೇರಿದ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಉಡುಪಿಯಲ್ಲಿ BJP ಕಾಂಗ್ರೆಸ್ ಅಲೆಯಲ್ಲೂ ಕೂಡ ಕಳೆದ ಬಾರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಚಿಕ್ಕಮಗಳೂರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲಿಲ್ಲ, ಯಾಕಂದರೆ ಅಲ್ಲಿ CT ರವಿ ಅವರು ಕೂಡ ಸೋಲೋ ರೀತಿಯಾಗಿತ್ತು. JDSನ ಓಟ್ಗಳೆಲ್ಲ ಕಾಂಗ್ರೆಸ್ಸಿಗೆ ಹೋಗಿತ್ತು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಈಗ ಅಲ್ಲಿನ ಒಕ್ಕಲಿಗ ಡಾಮಿನೆಂಟ್ ಕಾನ್ಸ್ಟಿಟ್ಯೂಯೆನ್ಸೀಸಲ್ಲಿ ಒಕ್ಕಲಿಗ ಮತಗಳು JDS ನಮ್ಮ ಜೊತೆಗಿರೋದ್ರಿಂದ ಹೆಂಗೂ ಬಿದ್ದೇ ಬೀಳುತ್ತೆ. ಹಾಗಾಗಿ OBC ಕ್ಯಾಂಡಿಡೇಟ್ ಹಾಕೋಣ ಅನ್ನೋ ಲೆಕ್ಕಾಚಾರದಲ್ಲಿ BJP ಹಾಕದಂಗೆ ಕಾಣಿಸ್ತಾ ಇದೆ.
ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲಿಗೆ ಈಗ ಗೇಟ್ ಪಾಸ್ ಕೊಡಲಾಗಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವ್ರನ್ನ ಕಣಕ್ಕಿಳಿಸಲಾಗಿದೆ. ಸಿಕ್ಕಾಪಟ್ಟೆ ಸ್ಥಳೀಯ ಆಡಳಿತ ವಿರೋಧಿ ಅಲೆ ಇತ್ತು ನಳಿನ್ ಕುಮಾರ್ ಕಟೀಲ್ಗೆ. ಅವರಿಗೆ ಈ ಸರಿ ಟಿಕೆಟ್ ಕೊಟ್ಟಿಲ್ಲ. ಕಣ್ಣೀರು ಹಾಕೋ ಮಟ್ಟಿಗೆಲ್ಲ ಗದ್ಗದಿತರಾಗಿ ಮಾತನಾಡಿದರು, ಬಟ್ ಕೊಟ್ಟಿಲ್ಲ. ಭೂಸೇನೆಯಲ್ಲೆಲ್ಲ ಕೆಲಸ ಮಾಡಿರುವಂಥ ಗೋರ್ಖಾ ರೈಫಲ್ಸ್ನಲ್ಲೆಲ್ಲ ಕೆಲಸ ಮಾಡಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಈಗ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಯುವಕ ಇವರಿಗೆ ಟಿಕೆಟನ್ನು ಕೊಟ್ಟಿದೆ. ತುಮಕೂರಿನಿಂದ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಲಾಗಿದೆ. GS ಬಸವರಾಜ್ ಅವರು ನನಗೆ ಸಾಕು ಅಂತ ಹೇಳಿದ್ರಂತೆ. ಅವರು ಕೂಡ ವಯಸ್ಸಾಗಿದೆ. ವಿ ಸೋಮಣ್ಣ ಅವರೇನು ಚಿಕ್ಕ ಹುಡುಗ ಅಲ್ಲ, ಅವ್ರಿಗೂ 70 ದಾಟಿದೆ. ಬಟ್ ಒಂದು ಕಡೆ ಚುನಾವಣೆ ರೀತಿ ಸ್ಪರ್ಧೆ ಮಾಡ್ತಿದ್ದಾರಾ ಇಲ್ಲ ನೋಡಬೇಕು. ಬಟ್ ಅವ್ರಿಗೆ ಟಿಕೆಟನ್ನು ಕೊಡಲಾಗಿದೆ. ಮಾಧುಸ್ವಾಮಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಅವ್ರಿಗೆ ಕೊಟ್ಟಿಲ್ಲ. ಕಾಂಗ್ರೆಸ್ನಿಂದ ಈಗ ಮುದ್ದ ಹನುಮೇಗೌಡ ವರ್ಸಸ್ ಬಿಜೆಪಿಯ ಸೋಮಣ್ಣ ಇಲ್ಲಿ ಮುಖಾಮುಖಿ ಆಗ್ತಾರೆ. ಅಗೇನ್ ಬಿಜೆಪಿಗೆ ಕಾನ್ಫಿಡೆನ್ಸ್ ಏನಂದರೆ JDS ಜೊತೆಗೆ ಅಲಯನ್ಸ್ ಇರೋದ್ರಿಂದ ಒಕ್ಕಲಿಗ ಮತಗಳು ಹೆಂಗೂ ನಮಗೆ ಮ್ಯಾನೇಜ್ ಆಗುತ್ತೆ. ಸೊ ಸೋಮಣ್ಣ ಹಾಕಿದ್ರೆ ಲಿಂಗಾಯತ ಮತಗಳು ಕೂಡ ಮ್ಯಾನೇಜ್ ಆಗುತ್ತೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಹೆಸರಲ್ಲಿ ಹೋದರೆ ವೋಟ್ ಬೀಳುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಏನು ಮೈಸೂರಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ರಾಜರಿಗೆ ಟಿಕೆಟನ್ನು ಕೊಟ್ಟಿದೆ ಬಿಜೆಪಿ. ಯದುವೆ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಇವರಿಗೆ ಟಿಕೆಟನ್ನು ಕೊಡಲಾಗಿದೆ. ಪ್ರತಾಪ್ ಸಿಂಹಗೆ ಟಿಕೆಟನ್ನು ಕೈತಪ್ಪಿಸಲಾಗಿದೆ. ರಾಜ್ಯದ ಬಿಜೆಪಿಯ 25-26 MPಗಳ ಪೈಕಿ ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಕೇಂದ್ರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ತಾ ಆಗಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ್ಯಕ್ಟಿವ್ ಇದ್ದುಕೊಂಡು ತುಂಬ ಆ್ಯಕ್ಟಿವ್ ಆಗಿದ್ದಂಥ MPಗಳಲ್ಲಿ ಪ್ರತಾಪ್ ಸಿಂಹ ಕೂಡ ಒಬ್ಬರು. ಅವರಿಗೆ ಕಡೆಗೂ ಟಿಕೆಟ್ ತಪ್ಪಿಸುವಲ್ಲಿ ರಾಜ್ಯ ಬಿಜೆಪಿಯ ಕೆಲವೊಂದಷ್ಟು ಶಕ್ತಿಗಳು ಯಶಸ್ವಿಯಾಗಿವೆ. ಯದುವೀರ್ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಇವರು ರಾಜರಿಗೆ ಟಿಕೆಟನ್ನು ಕೊಡಲಾಗಿದೆ. ಅದಕ್ಕೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. OBC ಟಿಕೆಟ್ OBC ಇವರು ಅಂಥೇಳಿ. ರಾಜರಿಗೆ ಯಾವ OBC ಸ್ವಾಮಿ? ಅದೊಂದು ಮೈಂಡ್ ಸೆಟ್ ಇದೆ ನಮ್ಮ ಜನರಲ್ಲಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ರಾಜರು, ರಾಯಲ್ ಫ್ಯಾಮಿಲಿ, ಆ ಬ್ಲೂ ಬ್ಲಡ್ ಮೈಂಡ್ ಸೆಟ್ ಇನ್ನೂ ಕೂಡ ಇದೆ. ನಿಜ, ಮೈಸೂರಿಗೆ ಈ ಹಳೆ ಮೈಸೂರು ಭಾಗದ ಈ ಅಭಿವೃದ್ಧಿಯನ್ನು ನೋಡ್ತಾ ಇದ್ದೀವಿ. ಮೈಸೂರಿನ ಅಂದಿನ ರಾಜರು ಒಡೆಯರ್ ಫ್ಯಾಮಿಲಿಯ ತುಂಬ ದೊಡ್ಡ ಕೊಡುಗೆ ಇದೆ. ಅದಕ್ಕೂ ಇವ್ರಿಗೂ ಏನೂ ಸಂಬಂಧ ಇಲ್ಲ. ಇವರು ವೈಯಕ್ತಿಕ ಜೀವನದಲ್ಲಿ ಮೈಸೂರಿಗೆ ಅಂಥ ದೊಡ್ಡ ಕೊಡುಗೆಯನ್ನು ಯಾವುದೂ ಕೊಟ್ಟಿಲ್ಲ. ಇದುವರೆಗೂ ಕೂಡ ಅಂಥ ದೊಡ್ಡ ಸಮಾಜ ಸೇವೆಯ ಇಂಟೆನ್ಷನ್ಸನ್ನು ಕೂಡ ತೋರಿಸಿಲ್ಲ. ಇವರ ಫ್ಯಾಮಿಲಿ ಆಸ್ತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಕೋರ್ಟಲ್ಲಿ ಫೈಟ್ ಎಲ್ಲ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ. ಈಗ ಇವರಿಗೆ ಟಿಕೆಟನ್ನು ಬಿಜೆಪಿ ನೀಡಿದೆ. ನೀಡುವಂತೆ ಪ್ರತಾಪ್ ಸಿಂಹ ವಿರೋಧಿಗಳು ಮಾಡಿದ್ದಾರೆ. ಇಲ್ಲಿ ಯದುವೀರ್ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಇವರ ಪತ್ನಿ ಕೂಡ ಕಡೆ ರಾಜಸ್ಥಾನದ ಕಡೆಯ ರಾಣಿ ಅಲ್ವಾ, ಅವರು ರಾಜಕುಮಾರಿ ಅಲ್ವಾ. ಅಲ್ಲೊಂದು ಡುಂಗರ್ಪುರ್ ರಾಯಲ್ ಫ್ಯಾಮಿಲಿ ಅಂತ. ಇವಾಗೇನು ರಾಜರಿಲ್ಲ, ರಾಜತ್ವ ಯಾವುದೂ ಇಲ್ಲ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ರಾಜತ್ವ ಇತ್ತಲ್ಲ, ಅಲ್ಲಿದ್ದು. ಬಟ್ ಅವರು ತಮ್ಮ ಟೈಟಲನ್ನು ರಾಜ ಯುವರಾಜ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತಾರಲ್ಲ, ಆ ರೀತಿ ಡುಂಗರ್ಪುರ್ ರಾಯಲ್ ಫ್ಯಾಮಿಲಿ ಅಂತ. ಅಲ್ಲಿಂದ ಇವರು ಅಲ್ಲಿನ ರಾಜಕುಮಾರಿಯನ್ನು ಮದುವೆ ಆಗಿದ್ದಲ್ಲ. ಸೊ ಅಲ್ಲಿ ಮಾವ ಇದ್ದಾರಲ್ಲ ಇವ್ರದ್ದು, ಮಾಜಿ ರಾಜ. ಸೊ ಅವರು BJPಯ ರಾಜ್ಯಸಭಾ ಸಂಸದರು ಕೂಡ ಆಗಿದ್ದರು. ಹೈಕಮಾಂಡ್ಗೆ ಕ್ಲೋಸ್ ಅಂತೆ. ಅವರ ಇನ್ಫ್ಲೂಯೆನ್ಸ್ ಕೂಡ ಇದರಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಚಾಮರಾಜನಗರ SC ಕ್ಷೇತ್ರ, ಇಲ್ಲಿ S ಬಾಲರಾಜ್ ಅನ್ನೋರಿಗೆ ಟಿಕೆಟನ್ನು ಕೊಡಲಾಗಿದೆ. ಇವರು ಹಿಂದೆ KJPದೆಲ್ಲ ಹೋಗಿದ್ರು ಯಡಿಯೂರಪ್ಪನವ್ರ ಜೊತೆಗೆ. ಇನ್ನು ಬೆಂಗಳೂರು ಗ್ರಾಮೀಣದಿಂದ ಇದು ಇಂಟ್ರೆಸ್ಟಿಂಗ್ ಸ್ಪರ್ಧೆ. ಡಾಕ್ಟರ್ CN ಮಂಜುನಾಥ್, ಜಯದೇವ ಖ್ಯಾತಿಯ ಮಂಜುನಾಥ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. DK ಸುರೇಶ್ ಅವರ ವಿರುದ್ಧ ಫೈಟ್ ಮಾಡೋಕ್ಕೆ ಬಿಜೆಪಿ ಟಿಕೆಟ್ನಿಂದ. ದೇವೇಗೌಡರ ಅಳಿಯ ಕೂಡ ಹೌದು ಇವರು. ಏನು ಬೆಂಗಳೂರು ಉತ್ತರದಿಂದ ಆಗಲೇ ಹೇಳಿದ್ವಿ, ಸದಾನಂದ ಗೌಡ, ಸದಾ ಆನಂದದಿಂದ ಸ್ಮೈಲಿಂಗ್ ಫೇಸ್ನಲ್ಲಿರೋ ಸದಾನಂದ ಗೌಡರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಅಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಬೆಂಗಳೂರು ಸೆಂಟ್ರಲ್ PC ಮೋಹನ್, ನಿರ್ಮಲಾ ಸೀತಾರಾಮನ್ ಬರಬಹುದು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ PC ಮೋಹನ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ, ಇವರಿಗೂ ಕೂಡ ಟಿಕೆಟ್ ಮಿಸ್ ಮಾಡ್ಬೋದು. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಕೊಡಬಹುದು, ಅಥವಾ ನಿರ್ಮಲಾ ಸೀತಾರಾಮನ್ ಅವ್ರನ್ನೂ ಎಲ್ಲಿ ಕರೆಸ್ಬೋದೇನೋ ಅನ್ನೋ ರೀತಿಯಲ್ಲೆಲ್ಲ ಸುದ್ದಿಯನ್ನು ಹರಿಬಿಡಲಾಗಿತ್ತು. ಬಟ್ ತೇಜಸ್ವಿ ಸೂರ್ಯ ಅವರಿಗೇನೆ ಟಿಕೆಟ್ ಕೊಡಲಾಗಿದೆ. ಇನ್ನು ಕೊಪ್ಪಳದಿಂದ ಬಸವರಾಜ್ ಕ್ಯಾವಟರ್ ಅನ್ನೋರಿಗೆ ಟಿಕೆಟನ್ನು ಕೊಡಲಾಗಿದೆ, ಸಂಗಣ್ಣ ಕರಡಿಯ ಬದಲಿಗೆ. ಇನ್ನು ಉಳಿದಿರುವಂಥ ಕ್ಷೇತ್ರಗಳ ವಿಚಾರಕ್ಕೆ ಬಂದರೆ, ಮಂಡ್ಯ, ಅಲ್ಲಿ ಸುಮಲತಾ ವರ್ಸಸ್ JDS ಆಗೋ ಲಕ್ಷಣ ಇದೆ. ಯಾಕಂದರೆ ಮಂಡ್ಯ, ಕೋಲಾರ, ಹಾಸನ ಇದು 3 ನಮಗೆ ಕೊಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಬಾಯ್ಬಿಟ್ಟು ಅದನ್ನು ಹೇಳಿಬಿಟ್ಟಿದ್ದಾರೆ. ಸೊ ಈಗ ಬಾಕಿ ಇರೋ 8 ಕ್ಷೇತ್ರಗಳಲ್ಲಿ ಈ 3 ಕ್ಷೇತ್ರ ಕೂಡ ಬರುತ್ತೆ. ಮಂಡ್ಯದಲ್ಲಿ ಸುಮಲತಾ ವರ್ಸಸ್ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿ ಈ ಫೈಟ್ ಆಗೋ ಲಕ್ಷಣ ಇದೆ.
ಕೋಲಾರದಲ್ಲಿ ಅಗೇನ್ JDS ಯಾವ ಕ್ಯಾಂಡಿಡೇಟ್ ಹಾಕ್ತಾರೆ ನೋಡಬೇಕು. ಹಾಸನದಲ್ಲೂ ಕೂಡ JDS ಅಭ್ಯರ್ಥಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡ್ತಾರೆ ಅಂತ JDSನವರು ಆಲ್ರೆಡಿ ಹೇಳ್ಕೊಂಡು ಓಡಾಡಿದ್ದಾರೆ. ಉಳಿದಂಥ ಕ್ಷೇತ್ರಗಳು 5 ಕ್ಷೇತ್ರಗಳು ಅದನ್ನು BJP ಟಿಕೆಟ್ ಕಾಯ್ದಿರಿಸಿದೆ. ಬೆಳಗಾವಿ ರಮೇಶ್ ಕತ್ತಿ ಅಥವಾ ಜಗದೀಶ್ ಶೆಟ್ಟರ್ ಅನ್ನೋ ಚರ್ಚೆ ಈಗ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಸುಧಾಕರಿಗೆ ಕೊಡ್ತಾರಾ, ಇನ್ಯಾರಿಗೆ ಕೊಡ್ತಾರೆ ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಉತ್ತರ ಕನ್ನಡ ಅನಂತ್ ಕುಮಾರ್ ಹೆಗಡೆ ಮಲ್ಟಿಪಲ್ ಟೈಮ್ಸ್ MP, ಕೇಂದ್ರ ಸಚಿವರು ಕೂಡ ಆಗಿದ್ದವರು. ಇಷ್ಟು ದಿವಸ ಸ್ವಲ್ಪ ಸೈಲೆಂಟಾಗಿ ಎಲ್ಲೋ ನಾಪತ್ತೆಯಾಗಿದ್ರು. ಈಗ ಸಡನ್ನಾಗಿ ಲಾಸ್ಟ್ ಮೂಮೆಂಟಿಗೆ ಬಂದು ಸಿಕ್ಕಾಪಟ್ಟೆ ಇವರು ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಇವರು ಹೇಳಿಕೆ ಕೊಡೋದಕ್ಕೆ ತುಂಬ ಫೇಮಸ್. ಇವರು ತುಂಬ ಭಯಂಕರವಾದ ಹೇಳಿಕೆಗಳನ್ನು ಕೊಡೋ ಟ್ಯಾಲೆಂಟ್ ಇವ್ರ ಹತ್ರ ಇದೆ. ಇವರಿಗೆ ಟಿಕೆಟನ್ನು ಅನೌನ್ಸ್ ಇನ್ನೂ ಮಾಡಿಲ್ಲ, ಪೆಂಡಿಂಗಲ್ಲಿದೆ. ಅದು ಇಷ್ಟೊಂದು ಥಿಂಕ್ ಮಾಡ್ತಿದಾರಲ್ಲ, ಅದೇ ಬಹಳ ಆಶ್ಚರ್ಯ. ಬಟ್ ಇವರಿಗೆ ಏನಾಗುತ್ತೆ ನೋಡಬೇಕು ಇವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಉತ್ತರ ಕನ್ನಡದಲ್ಲಿ. ಅದು ಬಿಟ್ಟರೆ ಚಿತ್ರದುರ್ಗ ಮತ್ತು ರಾಯಚೂರಿಗೂ ಕೂಡ BJP ಟಿಕೆಟನ್ನು ಅನೌನ್ಸ್ ಮಾಡಿಲ್ಲ. ಇನ್ನಷ್ಟೇ ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು. ಇದನ್ನು ಬಿಟ್ಟು ಕೂಡ ಬೇರೆ ರಾಜ್ಯಗಳದ್ದು ಮಹಾರಾಷ್ಟ್ರದಿಂದ 20, ಹರಿಯಾಣದಿಂದ 6, ಗುಜರಾತ್ನಿಂದ 7, ದಿಲ್ಲಿಯಿಂದ 2, ಹಿಮಾಚಲ ಪ್ರದೇಶದಿಂದ 2, ಮಧ್ಯಪ್ರದೇಶದಿಂದ 5, ತೆಲಂಗಾಣ 6, ದಾದರ್ ನಗರ್ ಹವೇಲಿಯಿಂದ 1, ತ್ರಿಪುರಾದಿಂದ 1 ಹಾಗೂ ಉತ್ತರಾಖಂಡ್ನಿಂದ 2 ಅಭ್ಯರ್ಥಿಗಳನ್ನು BJP ಪ್ರಕಟಿಸಿದೆ. ಅದರಲ್ಲಿ ಮುಖ್ಯವಾಗಿ ನಾಗ್ಪುರ್ನಿಂದ ನಿತಿನ್ ಗಡ್ಕರಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ರಾಜ್ಯಸಭೆಯಲ್ಲಿ ಇದ್ದಂತಹ ಪಿಯೂಷ್ ಗೋಯಲ್ ಅವ್ರನ್ನ ಜನರ ಅಖಾಡಕ್ಕೆ ಲೋಕಸಭೆಗೆ ಕರ್ಕೊಂಡ್ಬರಲಾಗ್ತಾ ಇದೆ. ಮುಂಬೈ ನಾರ್ತ್ನಿಂದ ಅವ್ರನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಹರಿದ್ವಾರದಿಂದ ಮಾಜಿ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವ್ರನ್ನ ಕಣಕ್ಕಿಳಿಸಲಾಗಿದೆ ಉತ್ತರಾಖಂಡಲ್ಲಿ. ಹಿಮಾಚಲ ಪ್ರದೇಶದ ಹಮೀರ್ಪುರ್ನಿಂದ ಅನುರಾಗ್ ಠಾಕೂರ್ಗೆ ಟಿಕೆಟನ್ನು ಕೊಡಲಾಗಿದೆ. ಹರಿಯಾಣದಲ್ಲಿ ಕರ್ನಾಲ್ನಿಂದ ಮನೋಹರ್ ಲಾಲ್ ಖಟ್ಟರ್ ಜಸ್ಟ್ ಒಂದಿನದ ಮುಂಚೆ CM ಆಗಿದ್ರಲ್ಲ, ರಾಜೀನಾಮೆ ಕೊಟ್ಟರಲ್ಲ, ಅವರನ್ನು ಕಣಕ್ಕಿಳಿಸಲಾಗ್ತಾ ಇದೆ.